ಬೆಳಗಿನ ಬೆಳಕು. ಅರಣ್ಯಕಾಂಡ 10ನೇ ಅಧ್ಯಾಯ 1-10. ತುತ್ತೂರಿಯ ನಾದ ಭಾಗ 2. ನಿನ್ನೆ ನಾವು ಇಡೀ ಇಸ್ರಾಯೇಲರನ್ನು ಮೋಶೆಯ ಮುಂದೆ ಒಟ್ಟುಗೂಡಿಸಿದ ಆ 2 ತುತ್ತೂರಿಗಳ ದೀರ್ಘ ನಾದವನ್ನು ಕೇಳಿದೆವು. ಇಂದು ನಾವು ಒಂದು ವಿಭಿನ್ನ ನಾದವನ್ನು ಆಲಿಸೋಣ. ಕೇವಲ ಒಂದು ತುತ್ತೂರಿಯನ್ನು ಮಾತ್ರ ಊದಿದಾಗ ಅದರ ಅರ್ಥವೇ ಬದಲಾಗುತ್ತಿತ್ತು. ಇಡೀ ಸಭೆಯಲ್ಲ, ಬದಲಾಗಿ ಕೇವಲ ಇಸ್ರಾಯೇಲ್ ಗೋತ್ರಗಳ ಪ್ರಧಾನರು, ಅಂದರೆ ನಾಯಕರು ಮಾತ್ರ ಮೋಶೆಯ ಮುಂದೆ ನೆರೆಯಬೇಕು ಎಂದು ಯೆಹೋವನು ಆಜ್ಞಾಪಿಸಿದನು. 2 ತುತ್ತೂರಿಗಳು ಇಡೀ ಜನಾಂಗವನ್ನು ಕರೆದರೆ, ಒಂದು ತುತ್ತೂರಿಯು ಆ ಜನಾಂಗದ ಜವಾಬ್ದಾರಿಯನ್ನು ಹೊತ್ತವರನ್ನು ಕರೆಯುತ್ತಿತ್ತು. ಮೋಶೆಯು ಇಡೀ ಇಸ್ರಾಯೇಲರೊಂದಿಗೆ ಮಾತನಾಡುವ ಮುನ್ನ ಹೆಚ್ಚಾಗಿ ಮೊದಲು ನಾಯಕರನ್ನು ಒಟ್ಟಿಗೆ ಕರೆಯುತ್ತಿದ್ದನು. ಸೂಚನೆಗಳು ಜನರನ್ನು ತಲುಪುವ ಮೊದಲು ಆ ಜನರು ಮುನ್ನಡೆಸುವ ಮತ್ತು ಬೋಧಿಸುವ ನಾಯಕರು ಅವುಗಳನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದುದರಿಂದ ಈ ಒಂದು ತುತ್ತೂರಿಯ ನಾದವು ಜವಾಬ್ದಾರಿಗೆ, ಸಮಾಲೋಚನೆಗೆ ಮತ್ತು ನಾಯಕತ್ವಕ್ಕೆ ನೀಡಲಾಗುತ್ತಿದ್ದ ಕರೆಯಾಗಿತ್ತು. ಇದು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಮಾಡಿದ ಕಾರ್ಯದ ಒಂದು ಸುಂದರವಾದ ಚಿತ್ರಣವನ್ನು ನಮಗೆ ನೀಡುತ್ತದೆ. ಕ್ರಿಸ್ತನು ಈ ಭೂಮಿಯ ಮೇಲೆ ನಡೆದಾಗ ಆತನು ಅಪಾಯ ಜನಸಮೂಹದೊಂದಿಗೆ ಮಾತನಾಡಿದರು. ಆದರೆ ಕೆಲವು ಮನುಷ್ಯರು ತನ್ನೊಂದಿಗೆ ಇನ್ನಷ್ಟು ಹತ್ತಿರದ ನಡಿಗೆಯನ್ನು ಕರೆದರು. ಅನೇಕರು ಆತನ ಬೋಧನೆಯನ್ನು ಕೇಳಿದರು. 12 ಮಂದಿ ಶಿಷ್ಯರನ್ನು ಒಟ್ಟು ವಿಶೇಷ ಉದ್ದೇಶಕ್ಕಾಗಿ ಒಟ್ಟುಗೂಡಿಸಿದ ಸಿದ್ಧಪಡಿಸಲಾಯಿತು. ಅವರ ಮುಂದೆ ಇಡೀ ಲೋಕಕ್ಕೆ ಸುವಾರ್ತೆಯನ್ನು ಕೊಂಡೊಯ್ಯುವ ನಾಯಕರಾಗಬೇಕಿತ್ತು. ಮಾರ್ಕನು ಬರೆದ ಪತ್ರಿಕೆ 3ನೇ ಅಧ್ಯಾಯ 14. ಆತನು 12 ಜನರನ್ನು ತನ್ನ ಜೊತೆಯಲ್ಲಿ ಇರಬೇಕೆಂದು ಸಾರುವುದಕ್ಕೆ ತಾವು ಅವರನ್ನು ಕರೆಸಬೇಕೆಂದು ಅವರನ್ನು ನೇಮಿಸಿದನು. ಗೋತ್ರ ಪ್ರಧಾನರು ಮೋಶೆಯ ಮುಂದೆ ನಡೆದಂತೆಯೇ ಈ ಶಿಷ್ಯರು ಕ್ರಿಸ್ತನ ಮುಂದೆ ನಡೆದರು. ಅವರು ಆತನ ಮಾತುಗಳನ್ನು ಆಲಿಸಿದರು, ಆತನ ಸೂಚನೆಗಳನ್ನು ಪಡೆದರು, ಆತನ ಅದ್ಭುತ ಕಾರ್ಯಗಳಿಗೆ ಸಾಕ್ಷಿಯಾದರು ಮತ್ತು ತಮ್ಮ ಮುಂದಿರುವ ಕಾರ್ಯಕ್ಕಾಗಿ ಸಿದ್ಧರಾದರು. ಇಡೀ ಸಭೆಯನ್ನು ಒಟ್ಟುಗೂಡಿಸುವ ಮುನ್ನ ಮೊದಲು ನಾಯಕರನ್ನು ಕರೆಯಬೇಕಾಗಿತ್ತು. ಆದರೆ ಈ ತುತ್ತೂರಿ ನಾದಕ್ಕೆ ಮತ್ತೊಂದು ಸುಂದರವಾದ ಆಯಾಮವಿದೆ. ಶಿಲುಬೆ ಮರಣದ ನಂತರ ಶಿಷ್ಯರು ಚದುರಿ ಹೋಗಿದ್ದರು, ಭಯಭೀತರಾಗಿದ್ದರು ಮತ್ತು ಅನಿಶ್ಚಿತೆಯಲ್ಲಿದ್ದರು. ಕುರಿ ಕಾಯುವವನಿಗೆ ಪೆಟ್ಟು ಬಿದ್ದಿತು ಮತ್ತು ಕುರಿಗಳು ದಿಕ್ಕಾಪಾಲಾದಂತೆ ತೋರುತ್ತಿದ್ದವು. ಆದರೆ 3ನೆಯ ದಿನದಲ್ಲಿ ಕ್ರಿಸ್ತನು ಮರಣದಿಂದ ಎದ್ದರು ಮತ್ತು ತಮ್ಮ ಪುನರುತ್ಥಾನದ ಮೂಲಕ ಆತನು ತನ್ನ ಶಿಷ್ಯರನ್ನು ಮತ್ತೊಮ್ಮೆ ಒಟ್ಟುಗೂಡಿಸಿದರು. ಪುನರುತ್ಥಾನಗೊಂಡ ಮೆಸ್ಸಿಯನು ಅವರಿಗೆ ಕಾಣಿಸಿಕೊಂಡು ಅವರನ್ನು ಬಲಪಡಿಸಿ ಅವರ ವಿವೇಕವನ್ನು ತೆರೆದು ಅವರ ಮಿಷನ್ಗಳಿಗಾಗಿ ಅವರನ್ನು ಸಿದ್ಧಪಡಿಸಿದರು. ಒಂದು ಕಾಲದಲ್ಲಿ ಬೀಗ ಹಾಕಿದ ಬಾಗಿಲುಗಳು ಹಿಂದೆ ಅಡಗಿದ್ದವರ ಈಗ ನ್ಯಾಯ ಪ್ರಮಾಣದ ಈ ಧೈರ್ಯ ಧರ್ಮಶಾಸ್ತ್ರದ ಸಾಕ್ಷಿಗಳಾದರು. ಮನುಷ್ಯರಿಗೆ ಹೆದರುತ್ತಿದ್ದವರು ಈಗ ಅರಸನ ಮತ್ತು ಜನಾಂಗಗಳ ಮುಂದೆ ಸುವಾರ್ತೆಯನ್ನು ಸಾರಿದರು. ಆ ಪುನರುತ್ಥಾನವೇ ಆತ್ಮಿಕ ಹೆಸರಿನ ಭವಿಷ್ಯದ ನಾಯಕರನ್ನು ಒಟ್ಟುಗೂಡಿಸಿದ ಮತ್ತು ರೂಪಾಂತರಿಸಿದ ಒಂದು ತುತ್ತೂರಿಯ ಕರೆಯಾಗಿತ್ತು. ಆ ಒಟ್ಟುಗೂಡುವಿಕೆಯಿಂದಲೇ ಅಪೊಸ್ತಲರು, ಸುವಾರ್ತಕರು, ಪರಿಪಾಲಕರು, ಬೋಧಕರು, ಹಿರಿಯರು ಮತ್ತು ಇಡೀ ಭೂಮಿಯಾದ್ಯಂತ ರಕ್ಷಣೆಯ ಸಂದೇಶವನ್ನು ಕೊಂಡೊಯ್ಯುವ ನಂಬಿಗಸ್ತ ಸಾಕ್ಷಿಗಳ ಹೊರಹೊಮ್ಮಿದರು. ಈ ಒಂದೇ ತುತ್ತೂರಿಯ ನಾದದಲ್ಲಿ ಮತ್ತೊಂದು ಪಾಠವು ಅಡಗಿದೆ. ಕ್ರಿಸ್ತನನ್ನು ಕೇಳಿದ ಪ್ರತಿಯೊಬ್ಬರಿಗೂ ಆತನು ಅರ್ಥವಾಗಲಿಲ್ಲ. ಜನಸಮೂಹವು ಸಾಮ್ಯಗಳನ್ನು ಕೇಳಿತ್ತಷ್ಟೇ, ಆದರೆ ಶಿಷ್ಯರು ಅದರ ವಿವರಣೆಯನ್ನು ಪಡೆದರು. ಅನೇಕರು ಆತನ ಮಾತುಗಳನ್ನು ಆಲಿಸಿದರು, ಆದರೆ ಕೆಲವರು ಮಾತ್ರ ಆತನ ಕರೆಗೆ ಸ್ಪಂದಿಸಿದರು. ತನ್ನ ಬಳಿಗೆ ಬಂದವರಿಗೆ ಆತನು ಲೂಕ 8ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಹೇಳಿದನು: ದೇವರು ರಾಜ್ಯದ ರಹಸ್ಯಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಕೊಡಲ್ಪಟ್ಟಿದೆ,
ಆದುದರಿಂದ ಈ ಒಂದು ತುತ್ತೂರಿಯು ಇನ್ನಷ್ಟು ಹತ್ತಿರ ಬರಲು ಹಂಬಲಿಸುವವರನ್ನು, ಜನಕ್ಕಾಗಿ ಹಸಿವುಳ್ಳವರನ್ನು, ತಾವು ಇತರರಿಗೆ ಸೇವೆ ಮಾಡಲು ಯೆಹೋವನು ಸಿದ್ಧಪಡಿಸುವವರನ್ನು ಕರೆಯುವ ಆಳವಾದ ಕರೆಯಾಗಿದೆ. ಇತಿಹಾಸಯುದ್ದಕ್ಕೂ ಯೆಹೋವನು ಯಾವಾಗಲೂ ಕೆಲವು ನಿರ್ದಿಷ್ಟ ಜನರನ್ನು ಒಟ್ಟುಗೂಡಿಸುತ್ತಾ ಬಂದಿದ್ದಾನೆ. ಅದು ಅವರನ್ನು ಇತರರಿಗಿಂತ ಮೇಲಕ್ಕೆತ್ತಲು ಅಲ್ಲ, ಬದಲಾಗಿ ಸೇವೆಯ ಕಾರ್ಯಕ್ಕಾಗಿ ಅವರನ್ನು ಸಜ್ಜುಗೊಳಿಸಲು ಆತನು ಅವರಿಗೆ ಸತ್ಯವನ್ನು ಬಹಿರಂಗಪಡಿಸುತ್ತಾನೆ. ಇದರಿಂದ ಅವರು ಇತರರು ಅದನ್ನು ಕಾಣುವಂತೆ ಸಹಾಯ ಮಾಡಬಹುದು. ಉಳಿದ ಹಿಂಡನ್ನು ತಾನು ಧ್ವನಿಯು ತಲುಪುವಂತೆ ಮಾಡಲು ಆತನು ಇವರನ್ನು ತನ್ನ ಉಪಕರಣಗಳನ್ನಾಗಿ ಒಟ್ಟುಗೂಡಿಸುತ್ತಾನೆ. ಈತನು ನೂತನ ಸೃಷ್ಟಿಯಾದ ನಮಗೆ ಈ ಪಾಠವನ್ನು ನೇರವಾಗಿ ಅನ್ವಯಿಸುತ್ತದೆ. ನಾವು ಸಹ ಚದರಿ ಹೋಗಿದ್ದ ಒಂದು ಕಾಲವಿತ್ತು. ನಾವು ಅನೇಕ ಬೋಧನೆಗಳು, ಸಂಪ್ರದಾಯಗಳು ಮತ್ತು ಆಲೋಚನೆಗಳ ಮಧ್ಯೆ ಬದುಕುತ್ತಿದ್ದೆವು. ಆದರೂ ದೇವರು ನಾವು ಆತನ ಸತ್ಯದ ಧ್ವನಿಯನ್ನು ಕೇಳುವಂತೆ ಅನುಗ್ರಹಿಸಿದನು. ಆತನ ವಾಕ್ಯದ ಮೂಲಕ ಕ್ರಿಸ್ತನನ್ನು ಇನ್ನಷ್ಟು ಸ್ಪಷ್ಟವಾಗಿ ಕಾಣುವಂತೆ ನಮ್ಮ ಕಣ್ಣುಗಳನ್ನು ತೆರೆದರು. ನಮಗೆ ಒಮ್ಮೆ ಮರೆಯಾಗಿದ್ದ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದೆವು. ಪ್ರವಾದನೆಗಳು ಜೀವಂತವಾದವು. ಲೇಖನಗಳು ಒಂದಕ್ಕೊಂದು ಹೊಂದಿಕೊಳ್ಳಲಾರಂಭಿಸಿದವು. ಕುರಿ ಕಾಯುವವನ ಧ್ವನಿ ಇನ್ನಷ್ಟು ಸ್ಪಷ್ಟವಾಯಿತು. ಆ ಅರ್ಥದಲ್ಲಿ ನಾವು ಸಹ ಆ ಒಂದು ತುತ್ತೂರಿಯ ನಾದವನ್ನು ಕೇಳಿದ್ದೆವು. ದೇವರು ನಮ್ಮನ್ನು ಒಟ್ಟುಗೂಡಿಸುವುದರಿಂದ ನಾವು ಕೇವಲ ಸತ್ಯವನ್ನು ಹೊಂದಿರಲಿ ಎಂದು ಮಾತ್ರವಲ್ಲ, ಅದನ್ನು ಇತರರಿಗೆ ಕೊಂಡೊಯ್ಯಲಿ ಎಂದು. ಆತನು ನಮ್ಮನ್ನು ಕರೆದಿರುವುದು ಕೇವಲ ಕಲಿಯಲು ಮಾತ್ರವಲ್ಲ, ಸೇವೆ ಮಾಡಲು. ನಮ್ಮ ಶ್ರೇಷ್ಠ ಮೋಶೆಯಾದ ಯೇಸು ಮೆಸ್ಸಿಯನ ಮುಂದೆ ಆತನು ನಮ್ಮನ್ನು ಒಟ್ಟುಗೂಡಿಸಿದ್ದಾನೆ. ಇದರಿಂದ ನಾವು ಆತನಿಂದ ಸೂಚನೆಗಳನ್ನು ಪಡೆದು ಇತರರು ಆತನ ಬಳಿಗೆ ಬರುವ ದಾರಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡಬಹುದು. ಪ್ರತಿಯೊಬ್ಬ ವಿಶ್ವಾಸಿಯು ಸಾಕ್ಷಿಯಾಗಲು ಕರೆಯಲ್ಪಟ್ಟಿದ್ದಾನೆ. ಪ್ರತಿಯೊಂದು ನೂತನ ಸೃಷ್ಟಿಯು ತನ್ನ ಬೆಳಕನ್ನು ಪ್ರಕಾಶಿಸುವಂತೆ ಕರೆಯಲ್ಪಟ್ಟಿದೆ. ಕ್ರಿಸ್ತನ ಪ್ರತಿಯೊಬ್ಬ ಸೇವಕನು ದೇವರು ತನಗೆ ಬಹಿರಂಗಪಡಿಸಿದ್ದನ್ನು ಸಾರಲು ಕರೆಯಲ್ಪಟ್ಟಿದ್ದಾನೆ. ಅಂದು ಗೋತ್ರ ಪ್ರಧಾನರು ಮೋಶೆಯಿಂದ ಸೂಚನೆಗಳನ್ನು ಪಡೆದು ಜನರನ್ನು ಮುನ್ನಡೆಸಿದಂತೆಯೇ ನಾವು ಕ್ರಿಸ್ತನ ಸತ್ಯವನ್ನು ಪಡೆದು ನಮ್ಮ ಸುತ್ತಲಿರುವವರೊಂದಿಗೆ ಹಂಚಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ. ಆದುದರಿಂದ ಈ ಒಂದು ತುತ್ತೂರಿಯು ಒಂದು ವಿಶೇಷವಾದ ಒಟ್ಟುಗೂಡುವಿಕೆಯನ್ನು ಸೂಚಿಸುತ್ತದೆ. ಶಿಷ್ಯರ ಒಟ್ಟುಗೂಡುವಿಕೆ, ಸಾಕ್ಷಿಗಳ ಒಟ್ಟುಗೂಡುವಿಕೆ, ಕೆಲಸಗಾರರ ಒಟ್ಟುಗೂಡುವಿಕೆ. ಇದು ಕ್ರಿಸ್ತನ ಮೊದಲು ಕರೆದ ಶಿಷ್ಯರನ್ನು ಆತನು ಪುನರುತ್ಥಾನದ ಶಕ್ತಿಯಿಂದ ಮತ್ತೊಮ್ಮೆ ಒಟ್ಟುಗೂಡಿದ ಅಪೊಸ್ತಲರನ್ನು, ಮತ್ತು ಈ ಸುವಾರ್ತೆಯು ಯುಗಯುದ್ದಕ್ಕೂ ಆತನ ಧ್ವನಿಯನ್ನು ಕೇಳಿ ಆತನ ಸತ್ಯವನ್ನು ಸ್ವೀಕರಿಸಿ ಆತನ ಕೊಯ್ಲಿನ ಕೆಲಸದಲ್ಲಿ ಜೊತೆ ಕೆಲಸಗಾರರಾಗುವ ಎಲ್ಲರನ್ನು ನಿರ್ಧರಿಸುತ್ತದೆ. ಇಡೀ ಸಭೆಯು ಒಟ್ಟುಗೂಡುವ ಮುನ್ನ ಕೆಲಸಗಾರರು ಸಿದ್ಧವಾಗುತ್ತಾರೆ. ಕೊಯ್ಲನ್ನು ಒಳಗಡೆ ತರುವ ಮುನ್ನ ಆಳುಗಳನ್ನು ಕಳಿಸಲಾಗುತ್ತದೆ. ಹಿಂಡು ಒಟ್ಟುಗಾಗುವ ಮುನ್ನ ಕುರಿ ಪಾಲಕರನ್ನು ಕರೆಯಲಾಗುತ್ತದೆ. ಆ ಕರೆಯ ಧ್ವನಿಯೇ ಆ ಒಂದು ತುರಾಯಿ. ಈಗ ನೂತನ ಸೃಷ್ಟಿಯ ಮುಂದಿರುವ ಪ್ರಶ್ನೆ ಇದುವೇ: ನಾವು ಆತನ ಮುಂದೆ ಒಟ್ಟುಗೂಡಿರುವ ಈ ನಾಯಕರನ್ನಾಗಿಯೇ ಶಿಷ್ಯರನ್ನು, ಸಾಕ್ಷಿಗಳನ್ನು ಮತ್ತು ಸೇವಕರನ್ನು ಆತನ ಸನ್ನಿಧಿಗೆ ಕರೆತರುವ ಆ ತುತ್ತೂರಿಯ ಕರೆಯನ್ನು ನಾವು ಕೇಳಿದ್ದೇವೆ. ದೇವರು ನಮ್ಮ ಕಣ್ಣುಗಳನ್ನು ತನ್ನ ಸತ್ಯಕ್ಕೆ ತೆರೆದಿದ್ದರೆ ಆತನು ನಮ್ಮನ್ನು ಕೇವಲ ನಮ್ಮ ಸ್ವಂತ ಆಶೀರ್ವಾದಕ್ಕಾಗಿ ಮಾತ್ರ ಒಟ್ಟುಗೂಡಿಸಲಿಲ್ಲ. ಆತನು ನಮ್ಮನ್ನು ಒಟ್ಟುಗೂಡಿಸಿರುವುದು ನಾವು ಹೊರಟು ಹೋಗಿ ಆ ಸತ್ಯವನ್ನು ಇತರರಿಗೆ ಕೊಂಡೊಯ್ದು ಈ ಮಹಾನ್ ಕಾರ್ಯವು ಮುಗಿಯುವ ಮುನ್ನ ಆತನ ಉಳಿದ ಹಿಂಡನ್ನು ಒಟ್ಟುಗೂಡಿಸಲು ಸಹಾಯ ಮಾಡಲಿ ಎಂದು ಆಗಿದೆ. ಪ್ರಾರ್ಥನೆ. ತಂದೆಯಾದ ದೇವರೇ, ನಿನ್ನ ಧ್ವನಿಯನ್ನು ಕೇಳಲು ನಮ್ಮನ್ನು ನಿನ್ನ ಹತ್ತಿರಕ್ಕೆ ಕರೆದಿದ್ದಕ್ಕಾಗಿ ನಾವು ನಿನಗೆ ವಂದಿಸುತ್ತೇವೆ. ಕ್ರಿಸ್ತನನ್ನು ಕಾಣುವಂತೆ ನೀನು ನಮ್ಮ ಕಣ್ಣುಗಳನ್ನು ತೆರೆದಿದ್ದಿ ಮತ್ತು
ಒಮ್ಮೆ ನಮಗೆ ಮರೆಯಾಗಿದ್ದ ಸತ್ಯವನ್ನು ಬಹಿರಂಗಪಡಿಸಿದ್ದಿ. ನೀನು ನಮ್ಮನ್ನು ಹೆಚ್ಚಿಸಿಕೊಳ್ಳಲು ಅಲ್ಲ, ಬದಲಾಗಿ ನಿನ್ನ ಕೊಯ್ಲಿನ ಸೇವೆಯಲ್ಲಿ ನಮ್ಮನ್ನು ಸಜ್ಜುಗೊಳಿಸಲು ಒಟ್ಟುಗೂಡಿಸುತ್ತಿದ್ದಿ ಎಂಬುದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನಿಂದ ಸೂಚನೆಗಳನ್ನು ಪಡೆದು ಇನ್ನೂ ಚದರಿ ಹೋಗಿರುವ ಇತರರಿಗೆ ಅದನ್ನು ಕೊಂಡೊಯ್ಯಲು ನಮ್ಮನ್ನು ನಂಬಿಗಸ್ತ ಕೆಲಸಗಾರನನ್ನಾಗಿ ಮಾಡು. ನಿನ್ನ ತುತ್ತೂರಿಯ ನಾದಕ್ಕೆ ಉತ್ತರಿಸಲು ನಮಗೆ ಸಹಾಯ ಮಾಡು ಮತ್ತು ಎಲ್ಲರೂ ನಮ್ಮ ಕ್ರಿಸ್ತನ ಮುಂದೆ ಒಟ್ಟುಗೂಡುವವರೆಗೂ ಇತರರು ಅದನ್ನು ಕೇಳುವಂತೆ ಕೃಪೆ ನೀಡು. ಎಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.